ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕವನ್ನು ತಕ್ಷಣವೇ ಬರಪೀಡಿತ ಪ್ರದೇಶವೆಂದು ಘೋಷಿಸಬೇಕು. ರೈತರಿಗೆ ಅಗತ್ಯ ಪರಿಹಾರ ಹಾಗೂ ಬೆಳೆ ನಷ್ಟ ಪರಿಹಾರವನ್ನ ನೀಡಬೇಕು ಅಂತ ರೈತರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಜಮಾಯಿಸಿ ರೈತರು ಈ ವರ್ಷ ಸಮರ್ಪಕ ಮಳೆಯ ಕೊರತೆಯಿಂದ ಬೆಳೆಗಳು ಸಂಪೂರ್ಣ ಹಾನಿಗೊಳಗಾಗಿದ್ದು ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಆರೋಪಿಸಿದರು. ಸರ್ಕಾರ ಕೂಡಲೇ ಅಧಿಕಾರಿಗಳ ಮೂಲಕ ಬೆಳೆ ಹಾನಿ ಸಮೀಕ್ಷೆ ನಡೆಸಿ ಕಾಳಗಿ ತಾಲೂಕನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಬೇಕೆಂದು ಆಗ್ರಹಿಸಿದರು. ಗ್ರೇಡ್ 1 ತಹಸೀಲ್ದಾರ್ ಪೃಥ್ವಿರಾಜ್ ಪಾಟೀಲ್ ಅವರ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಪತ್ರ ನೀಡಿದ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ರೈತ ಕೃಷಿ ಸಾಲ ಮನ್ನಾ, ಬೆಳೆ ವಿಮೆ ಪರಿಹಾರ ಶೀಘ್ರ ಬಿಡುಗಡೆ ಮಾಡಬೇಕು, ಕುಡಿಯುವ ನೀರು ಹಾಗೂ ಜಾನುವಾರುಗಳಿಗೆ ಮೇವಿನ ವ್ಯವಸ್ಥೆ ಸೇರಿದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಒತ್ತಾಯಿಸಿದರು. ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಕಾಳಗಿ ತಾಲೂಕು ಅಧ್ಯಕ್ಷ ವೀರಣ್ಣ ಗಂಗಾಣಿ ಮಾತನಾಡಿದರು. ಪ್ರತಿಭಟನೆಯಿಂದ ಚಿಂಚೋಳಿ ಕಲಬುರಗಿ ಸಂಚಾರ ಸ್ಥಗಿತಗೊಂಡ ಕಾರಣ ಸಾರ್ವಜನಿಕರು ಪರದಾಡುವಂತಾಯಿತು. ಆಂಬ್ಯುಲೆನ್ಸ್ಗಳು ಸುಗಮ ಸಂಚಾರಕ್ಕೆ ತೊಂದರೆ ಅನುಭವಿಸುತ್ತಿರುವುದನ್ನು ಕಂಡು ರೈತರು ಆಂಬ್ಯುಲೆನ್ಸ್ನಲ್ಲಿರುವ ರೋಗಿಯ ಸ್ಥಿತಿ ಮತ್ತು ಪ್ರತಿಭಟನೆಗಳಿಂದ ಇಂದಿನ ರೈತರ ಸ್ಥಿತಿ ಒಂದೇ ಆಗಿದೆ ಎಂದು ರೈತರು ವಾಹನಕ್ಕೆ ಸುಗಮ ಸಂಚಾರ ಒದಗಿಸಿಕೊಟ್ಟು ಮಾನವೀಯತೆ ಮೆರೆದರು. ಸುದೀರ್ಘ 4 ತಾಸು ರಸ್ತೆ ತಡೆ ನಡೆಸಿ ರೈತರು ಹಸಿವಿನಿಂದ ಬಳಲಿ ತಾವೇ ಕಟ್ಟಿಕೊಂಡು ಬಂದ ಸಜ್ಜಿ ರೊಟ್ಟಿ, ಪುಂಡಿ ಪಲ್ಯ ಸವಿದು ಮತ್ತೆ ಪ್ರತಿಭಟನೆಗಿಳಿದರು. ಇಲ್ಲದ ಸಮಸ್ಯೆಗಳನ್ನು ಸೃಷ್ಟಿಸುತ್ತಾ ವಿನಾಕಾರಣ RSS ಅನ್ನೇ ದೊಡ್ಡ ಸಮಸ್ಯೆ ಎನ್ನುವಂತೆ ಸೃಷ್ಟಿಸಿಕೊಂಡು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡ ರೈತ ಸಮಸ್ಯೆಗಳಿಗೆ ಸ್ಪಂದಿಸಿದಿಲ್ಲ ಎಂದು ರೈತರು ಮಲ್ಲಿಕಾರ್ಜುನ್ ರುದ್ನೂರ್ ಆಕ್ರೋಶ ವ್ಯಕ್ತಪಡಿಸಿದರು. ಭರತ್ನೂರಿನ ಚಿಕ್ಕ ಗುರುನಂಜೇಶ್ವರ ಶ್ರೀಗಳು, ಕೊಡ್ಲಿ, ಮಂಗಲ್ಗಿ, ರಟ್ಕಲ್ ಸೇರಿ ಪಂಚ ಮಠಾಧೀಶರು ರಣಬಿಸಿಲಿನ ಲೆಕ್ಕಿಸದೆ ರೈತರೊಂದಿಗೆ ಸೇರಿ ಮೈ ಮೇಲೆ ಬೆವರು ಸುರಿಸುತ್ತಿದ್ದರೂ ಸಹ ಕೊನೆಯವರೆಗೂ ಜೊತೆ ಇದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಾಳಗಿ. ನಮ್ಮೂರಲ್ಲಿ 800 ಎಕರೆ ಕಬ್ಬು ಬೆಳೀತಾ ಇದ್ದೇವೆ ನಾವು. ಅದರಲ್ಲಿ ಪೂರ ಅಡಿಯಿಂದ ಬಂದು ಪೂರ ಹಾಳು ಮಾಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸುತ್ತಿದ್ದೇವೆ. ಬಂದು ನೀವು ಇನ್ಸ್ಪೆಕ್ಷನ್ ಮಾಡಿರಿ. ನೀವು ಯಾಕಂದ್ರೆ 1 ಎಕರೆ ಹೊಲದಲ್ಲಿ ಪೂರ ಅರ್ಧ ಎಕರೆ ಮೇಲೆ ಹೋಗ್ಯದ್ರಿ. ಈಗ ನಮ್ಮ ಹೊಲದಲ್ಲಿ 5 ಎಕರೆ ಅದ ರೀ. ನಮ್ದು 5 ಎಕರೆದಾಗ 2.5 ಎಕರೆ 40 ತಿಂಗಳು ಹೋಗ್ತಾವ್ರಿ. ಅದೇ ಹಂಗೆ ಪೂರ ಸಾಕು ಮಾಡಿದ್ರಿ. ಈಗ ನಮ್ಮ ತೊಗರಿ ಅಂತೂ ನಮ್ಗೆ ಜವಾಬ್ದಾರಿ ಹೇಳ್ರಿ. ಹೆಸರು ಹೋಗ್ಯದ, ಹುಟ್ಟು ಹೋಗ್ಯದ, ತೊಗರಿ ಹೋಗ್ಯದ, ರೈತರು ಬರ್ತಾ ಇಲ್ಲ. ಹೊಟ್ಟೆ ಮಧ್ಯಾಹ್ನ ಬಂದು ಹೊಟ್ಟೆ ಬರೋಲ್ಲ. ರೈತರು ಯಾರಿಗೆ ಕೇಳಿದ್ರೆ ಅವ್ರಿಗೆ ಕೇಳಿ ಇವ್ರಿಗೆ ಕೇಳಿ ಅಂತಾರ. ಕಲ ತೆಗಿತಾರೆ. ಯಾವಾಗ ಬರ್ತಾವೆ ಯಾವಾಗ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಚುನಾಯಿಸಿರ್ತಕ್ಕಂತಹ ಪ್ರಜಾಪ್ರತಿನಿಧಿಗಳು ಪ್ರಾಮಾಣಿಕವಾಗಿ ಈ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದೇ ಆದರೆ ನಿಜವಾಗಲೂ ಕೂಡ ನೀವು ಅವರಿಗೆ ಕೃತಜ್ಞತೆ ಏನಾದರೂ ಸಲ್ಲಿಸಬೇಕಾಗಿತ್ತು, ಅವ್ರಿಗೆ ಒಳಿತನ್ನ ಮಾಡಬೇಕಾಗಿತ್ತು ಅಂದ್ರೆ ಅವರ ಬೇಡಿಕೆಗಳನ್ನು ಈಡೇರಿಸಿದಾಗ ಮಾತ್ರ ನಿಮಗೆ ಒಳ್ಳೆಯದಾಗ್ತಾ ಇದೆ. ಇಲ್ಲಾಂದ್ರೆ ನಿಮ್ಗೆ ಒಳ್ಳೆಯದಾಗ್ತದೆ ಆ ಭಗವಂತನೇ ಫಲ. ಹೆಚ್ಚಿಗೆ ನಾವು ಹೇಳಕ್ಕೆ ಬರೋದಿಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತಿನ ಪ್ರಜಾಪ್ರಭುತ್ವದ ವ್ಯವಸ್ಥೆ ಏನಾಗ್ಯದ ಅಂತಂದ್ರೆ ಕುಂದೋರಿಗೂ ಬರ್ತದ, ಎಲ್ಲ ಬರುವ ಪೂಜ್ಯರಿಗೂ ಬರ್ತದ, ಎಲ್ಲರೂ ಬರ್ತದ. ಅದು ಹೋಲಾಗಿ ಬದಲಾವಣೆ ಆಗಬೇಕಂತಂದ್ರೆ ಪ್ರತಿಯೊಬ್ಬರನ್ನು ಕೂಡ ಪ್ರಾಮಾಣಿಕವಾಗಿ ತಮ್ಮ ಇಚ್ಛಾಶಕ್ತಿಯಿಂದ ಅದನ್ನು ತಮ್ಮ ಮನ ಮುಟ್ಟುವ ಹಾಗೆ ಅದನ್ನು ಗಮನಿಸಿದಾಗ ಮಾತ್ರ ಬದಲಾವಣೆ ಆಗಲು ಸಾಧ್ಯ ಇದೆ. ಇಂಥವು ಸಾವಿರಾರು ಸಮಸ್ಯೆಗಳಿರ್ತಕ್ಕಂಥ ಮೊದಲು ವಿಶೇಷವಾಗಿ ಯಾರಿಗೆ ಆದ್ಯತೆ ಕೊಡಬೇಕು ಅಂದರೆ ರೈತರಿಗೆ ಆದ್ಯತೆಯನ್ನು ಕೊಡಬೇಕು. ನಮಗೆಲ್ಲರಿಗೂ ಗೊತ್ತದ ಇನ್ನೊಂದು 2 ತಾಸು ಹೋಯಿತು ಅಂತಂದರೆ ನಮಗೆಲ್ಲ
ಬೇಡ